ಅಧ್ಯಾಯ 12. ಶಿಸ್ತನ್ನು ಹಾರೈಸುವವನು ಶಿಕ್ಷಣ ಪ್ರಿಯನು, ತಿದ್ದುವಿಕೆಯನ್ನು ಹಗೆ ಮಾಡುವವನು ಪಶುಪ್ರಾಯನು. ಒಳ್ಳೆಯವನು ಸರ್ವೇಶ್ವರನ ದಯೆಯನ್ನು ಗಳಿಸುವನು, ಕೆಟ್ಟವನ ಕುಯುಕ್ತಿ ದೈವ ಖಂಡನೆಯನ್ನು ಪಡೆಯುವುದು. ದುಷ್ಟತನದಿಂದ ಯಾವನೂ ಸ್ಥಿರತೆಯನ್ನು ಗಳಿಸಿಲ್ಲ, ಶಿಷ್ಟನ ಬೇರನ್ನು ಯಾರೂ ಕದಲಿಸುವಂತಿಲ್ಲ. ಗುಣವಂತ ಸತಿ ಗಂಡನ ತಲೆಗೆ ಕಿರೀಟ, ಲಜ್ಜೆಗಟ್ಟ ಹೆಂಡತಿ ಆತನ ಎಲುಬಿಗೆ ಕ್ಷಯ. ಸತ್ಪುರುಷನ ಉದ್ದೇಶ ನ್ಯಾಯಯುತ, ದುಷ್ಟರ ಆಲೋಚನೆ ಮೋಸಭರಿತ. ದುರುಳರ ಮಾತು ಜೀವಕ್ಕೆ ಉರುಳು, ಸಜ್ಜನರ ಮಾತು ಪ್ರಾಣಕ್ಕೆ ನೆರವು. ದುರ್ಜನರು ನೆಲಕ್ಕುರುಳಿ ನಿರ್ಮೂಲರಾಗುವರು, ಸಜ್ಜನರ ತಲೆಮಾರು ಸ್ಥಿರವಾಗಿ ನಿಲ್ಲುವುದು. ಬುದ್ಧಿವಂತನನ್ನು ಅವರ ಬುದ್ಧಿಗೆ ತಕ್ಕಂತೆ ಜನ ಹೊಗಳುವರು, ವಕ್ರಬುದ್ಧಿಯುಳ್ಳವನನ್ನಾದರೂ ಅವರು ತೆಗಳುವರು. ಹೊಟ್ಟೆಗಿಲ್ಲದೆ ಜಟ್ಟಿ ಎನಿಸಿಕೊಳ್ಳುವವನಿಗಿಂತ ಕಷ್ಟದಿಂದ ದುಡಿಯುವ ಸಾಧಾರಣ ಬಂಟನೇ ಲೇಸು. ಒಳ್ಳೆಯವನು ದನಕರುಗಳಿಗೂ ದಯೆ ತೋರುವನು, ಕೆಟ್ಟವನು ತೋರುವ ಕರುಣೆಯು ಕ್ರೂರತನವಾಗುವುದು. ಉತ್ತು ವ್ಯವಸಾಯ ಮಾಡುವವನು ಹೊಟ್ಟೆ ತುಂಬ ಉಣ್ಣುವನು, ವ್ಯರ್ಥ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವನು ಮತಿಹೀನನು. ಕೆಡುಕರ ಕೋಟೆ ಪುಡಿಪುಡಿಯಾಗುವುದು, ಒಳ್ಳೆಯವರ ಬುಡ ಫಲ ಬಿಡುವುದು. ಮಾತಿನ ದೋಷದಿಂದ ಕೆಡುಕನು ಬೋನಿಗೆ ಬೀಳುವನು, ನೀತಿವಂತನು ಆಪತ್ತಿನಿಂದ ತಪ್ಪಿಸಿಕೊಳ್ಳುವನು. ಮಾತು ಬಲ್ಲವನು ಬದುಕುವನು ಸಂತುಷ್ಟನಾಗಿ, ಕೈ ಇರುವವನು ಬಾಳುವನು ಬಹುಮಾನಿತನಾಗಿ. ಮೂರ್ಖನ ನಡತೆ ಸ್ವಂತ ಮೆಚ್ಚುಗೆಗೆ, ಬುದ್ಧಿವಂತ ಕಿವಿಗೊಡುವನು ಉಚಿತಾಲೋಚನೆಗೆ. ಮೂರ್ಖನ ಸಿಟ್ಟು ತಟ್ಟನೆ ರಟ್ಟಾಗುವುದು, ಜಾಣನು ನಿಂದೆಯನ್ನು ಮರೆಮಾಚುವನು. ಸತ್ಯವಾದಿ ಪ್ರಾಮಾಣಿಕ ಸಾಕ್ಷಿ, ಸುಳ್ಳು ಸಾಕ್ಷಿ ಕಪಟ ವಾಚಾಳಿ. ಕತ್ತಿ ಇರಿತದಂತೆ ದುಡುಕನ ಮಾತು, ಹುಣ್ಣಿಗೆ ಮದ್ದು ಹಾಕಿದಂತೆ ಜ್ಞಾನಿಗಳ ಮಾತು. ಸತ್ಯವಾದಿಯ ಮಾತು ಶಾಶ್ವತ, ಮಿಥ್ಯವಾದಿಯ ಮಾತು ಕ್ಷಣಿಕ. ಕೇಡನ್ನು ಕಲ್ಪಿಸುವವರ ಮನದಲ್ಲಿ ಮೋಸ, ಒಳಿತನ್ನು ಬಯಸುವವರ ಮನದಲ್ಲಿ ಉಲ್ಲಾಸ. ಸಜ್ಜನರಿಗೆ ಸಂಭವಿಸದೋ ಯಾವ ಕೇಡು, ದುರ್ಜನರಿಗೆ ತುಂಬಿ ತುಳುಕುವುದು ಕೇಡು. ಮಿಥ್ಯವಾದಿಗಳು ಸರ್ವೇಶ್ವರನಿಗೆ ಹೇಸು, ಸತ್ಯವಾದಿಗಳು ಆತನಿಗೆ ಲೇಸು. ಜಾಣನು ತನ್ನ ಜ್ಞಾನವನ್ನು ಮುಚ್ಚಿಡುವನು, ಮೂಢನು ತನ್ನ ಮೂರ್ಖತನವನ್ನು ಪ್ರಕಟಿಸುವನು. ಚೂಟಿಯಾದವನು ಆಳುವನು ಯಜಮಾನನಾಗಿ, ಮೈಗಳನ್ನು ಬಾಳುವನು ಗುಲಾಮನಾಗಿ. ಚಿಂತೆ ಮನಸ್ಸನ್ನು ಕುಗ್ಗಿಸುತ್ತದೆ, ಸವಿಮಾತು ಅದನ್ನು ಹಿಗ್ಗಿಸುತ್ತದೆ. ನೀತಿವಂತ ನೆರೆಯವನಿಗೆ ದಾರಿ ತೋರಿಸುವನು, ಅನೀತಿವಂತನು ಅವನಿಗೆ ದಾರಿ ತಪ್ಪಿಸುವನು. ಮೈಗಳನ್ನು ಬೇಟೆಯಾಡಿದ್ದನ್ನು ಬೇಯಿಸನು, ಚೂಟಿಯಾದವನ ಪಾಲಿಗೆ ಬರುವುದು ಸಂಪತ್ತು. ಸನ್ಮಾರ್ಗದಿಂದ ಜೀವಲಾಭ, ದುರ್ಮಾರ್ಗದಿಂದ ಮರಣಪ್ರಾಪ್ತಿ.